ನಮಸ್ಕಾರ ಬಂಧುಗಳೇ, ಅಸೆಂಟ್ ಮೀಡಿಯಾ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ನಾನು ಡಾಕ್ಟರ್ ಕಮಲಂ ಕೃಷ್ಣ, ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಸಹಜ ಆಹಾರ ತಜ್ಞ. ಹಿಂದಿನ ಸಂಚಿಕೆಗಳಲ್ಲಿ ಪಂಚಭೂತ ಮತ್ತು ಸಪ್ತಧಾತುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ ನಮ್ಮ ದೇಹ ಹೇಗೆ ಪಂಚಭೂತಗಳಿಂದ ಆಗಿದ್ದು ಸಪ್ತಧಾತುಗಳು ಹೇಗೆ ನಮಗೆ ಸಹಾಯಕವಾಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಇಲ್ಲಿಂದ ಮುಂದಕ್ಕೆ ಇನ್ನಷ್ಟು ಆಳಕ್ಕೆ ಹೋಗ್ತಾ ಇವತ್ತಿನ ವಿಚಾರ ನಮ್ಮ ಸಂಪೂರ್ಣ ಆರೋಗ್ಯದ 5 ದಳಗಳು. ಅಂದರೆ ಆರೋಗ್ಯ ಅನ್ನೋದು ಒಂದು ಹೂವು ಅಂತ ನಾವು ತಗೊಳ್ಳೋದಾದರೆ ಅದರಲ್ಲಿರುವಂಥ 5 ಪ್ರಮುಖ ದಳಗಳು ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ದೈಹಿಕ ಆರೋಗ್ಯ, ಎರಡನೇದು ಮಾನಸಿಕ ಆರೋಗ್ಯ, ಮೂರನೇದು ಬೌದ್ಧಿಕ ಆರೋಗ್ಯ, ನಾಲ್ಕನೇದು ಆಧ್ಯಾತ್ಮಿಕ ಆರೋಗ್ಯ ಮತ್ತು ಕೊನೆಯದಾಗಿ ಸಾಮಾಜಿಕ ಆರೋಗ್ಯ. ಈ 5 ಆರೋಗ್ಯಗಳು ಚೆನ್ನಾಗಿದ್ದರೆ ಮಾತ್ರ ನಮಗೆ ಸಂಪೂರ್ಣ ಆರೋಗ್ಯ ಅಂತ ಗಿಟ್ಟತ್ತೆ. ಇಲ್ಲದೆ ಹೋದರೆ ನಾವು ಯಾವತ್ತೂ ಕೂಡ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತ ನೋಡ್ತಾ ಹೋಗೋಣ. ಉದಾಹರಣೆಗೆ ನಾವು ತಗೊಳ್ಳೋದ್ರೆ ಮೊದಲನೇ ಹಂತ ನಮ್ಮ ದೈಹಿಕ ಆರೋಗ್ಯ. ನೋಡಿ, ದೇಹಕ್ಕೂ ಮನಸ್ಸಿಗೂ ತುಂಬ ಹತ್ತಿರದ ಸಂಬಂಧ. ದೇಹದ ಆರೋಗ್ಯ ಅಕಸ್ಮಾತ್ ಹದಗೆಡ್ತು ಅಂದರೆ ನಮಗೇನು ಕೆಲಸ ಮಾಡಲಿಕ್ಕೂ ಮೂಡೇ ಇರೋಲ್ಲ, ಆ ಒಂದು ಸ್ಥಿತಿ ತಲುಪ್ತೀವಿ. ಹಾಗಾಗಿ ನಮ್ಮ ದೇಹದ ಆರೋಗ್ಯ ಅತ್ಯಂತ ಪ್ರಮುಖ. ಸೊ ದೇಹವೇ ಎಲ್ಲ ಸಾಧನೆಗೆ ಅತ್ಯಂತ ಪ್ರಮುಖವಾದ ಒಂದು ಅಂಶ ಅಲ್ವಾ. ಸೊ ಹಾಗಾಗಿ ನಾವು ಯಾವುದೇ ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೂ ಕೂಡ ದೇಹ ಚೆನ್ನಾಗಿರಬೇಕು. ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಮಾಡಬೇಕಾದ್ದು ತುಂಬ ಸರಳ. ದೇಹಕ್ಕೆ ಎಷ್ಟು ಚಟುವಟಿಕೆಗಳನ್ನು ಕೊಡ್ತೀವಿ ಅಷ್ಟು ದೇಹ ಆರೋಗ್ಯವಾಗಿರ್ತಾ ಹೋಗ್ತಿದೆ. ಇವತ್ತಿನ ಆಧುನಿಕ ಬದುಕಿನಲ್ಲಿ ದೇಹದ ಕೆಲಸ ಕಡಿಮೆ ಆಗಿ ಕೇವಲ ಮೆದುಳಿನ ಕೆಲಸವೇ ಹೆಚ್ಚಾಗ್ತಾ ಇದೆ. ಸೊ ಆದ್ದರಿಂದ ಆರೋಗ್ಯದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಿದೆ. ಆಸ್ಪತ್ರೆಗಳು ಸಣ್ಣ ಸಣ್ಣ ಕ್ಲಿನಿಕ್ಗಳೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಾಗಿ ಪರಿವರ್ತನೆ ಆಗ್ತಿದೆ. ಅದಕ್ಕೊಂದೇ ಕಾರಣ, ಮೊದಲನೇ ಕಾರಣ ಅಂತಂದರೆ ನಮ್ಮ ದೈಹಿಕ ಆರೋಗ್ಯ ಸರಿ ಇಲ್ಲ. ಅಂದರೆ ದೇಹಕ್ಕೆ ಚಲನೆಗಳನ್ನು ಕೊಡೋದೇ ಇಲ್ಲ. ಒಂದು ಕಡೆ ಕೂತು ಮಾಡುವಂಥ ಕೆಲಸಗಳೇ ಹೆಚ್ಚಾಗಿದೆ, ಅಥವಾ ನಿಂತು ಮಾಡೋದು ಈ ರೀತಿ ಇರ್ಬೋದು. ಅಂದರೆ ಚಲನಶೀಲತೆ ಇಲ್ಲ. ಹಾಗಾಗಿ ಈ ಸಮಸ್ಯೆಗಳೆಲ್ಲ ಬರ್ತಿದೆ. ಇದೊಂದೇ ಅಲ್ಲ, ದೇಹಕ್ಕೆ ಚಲನೆ ಎಷ್ಟು ಮುಖ್ಯವೋ ಅಷ್ಟೇ ಕೂಡ ಆಹಾರ ಕೂಡ ಮುಖ್ಯ. ಇಲ್ಲಿ ದೇಹದ ಆರೋಗ್ಯಕ್ಕೆ ನಾವು 3 ಅಂಶಗಳನ್ನು ಪ್ರಮುಖವಾಗಿ ಇಟ್ಕೊಳ್ತೀವಿ. ದೇಹದ ಚಲನೆ ಮತ್ತು ಚಟುವಟಿಕೆಗಳು, ಅದರ ಜೊತೆಗೆ ನಮ್ಮ ಆಹಾರ. ಸೊ ದೇಹದ ಚಟುವಟಿಕೆಗಳಿಗೆ ನಾವೇನೆಲ್ಲ ತೊಗೋಬೋದು ಅಂತಂದರೆ ಒಂದಷ್ಟು ನೃತ್ಯ ಮಾಡೋದಿರ್ಬೋದು, ಅಥವಾ ಯೋಗಾಭ್ಯಾಸ ಮಾಡ್ತಾ ಹೋಗ್ತಾ ಇರ್ಬೋದು. ದೇಹಕ್ಕೆ ಚಲನೆಗಳು ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ಓಡಾಟ, ಸರಳವಾದ ಓಡಾಟಗಳು, ಅದರ ಜೊತೆಗೆ ಒಂದಷ್ಟು ನಮ್ಮ ಉಸಿರಿನ ಅಭ್ಯಾಸ, ಇವೆಲ್ಲವೂ ಕೂಡ ದೇಹದ ಆರೋಗ್ಯಕ್ಕೆ ಅತ್ಯಂತ ಪ್ರಮುಖವಾದ್ದು. ಸೊ ಎರಡನೇ ಅಂಶ ಆಹಾರ ಅಂತ ತಗೊಂಡ್ರೆ ಉತ್ತಮವಾಗಿ ತಾಜಾ ಆಹಾರಗಳನ್ನು, ಹೆಚ್ಚು ಸತ್ವಭರಿತ ಆಹಾರಗಳನ್ನು ತಗೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಮತ್ತು ಆಹಾರ ನಾವು ಯಾವಾಗ ತೊಗೊಳ್ತೀವಿ ಅನ್ನೋದು ಅದಕ್ಕಿಂತ ಮುಖ್ಯ. ಸಾಮಾನ್ಯವಾಗಿ ದಿನಕ್ಕೆ 2 ಹೊತ್ತು, 3 ಹೊತ್ತು, 4 ಹೊತ್ತು ಈ ರೀತಿ ನಾವು ಆಹಾರಗಳನ್ನು ಡಿವೈಡ್ ಮಾಡಿಕೊಂಡು ಸುಮ್ಮನೆ ತೊಗೊಳ್ತಾ ಹೋಗ್ತೀವಿ. ಗಡಿಯಾರ ನೋಡಿ ನೋಡಿ ಊಟ ಮಾಡೋ ಅಭ್ಯಾಸ ನಮಗಾಗ್ಬಿಟ್ಟಿದೆ. ಮೊದಲು ಅದನ್ನು ನಾವು ತೊಡೆದು ಹಾಕಿ ಬ್ರೇಕ್ ಮಾಡಿ ದೇಹಕ್ಕೆ ಅಗತ್ಯ ಇದ್ದಾಗ ನಾವು ಆಹಾರ ತೊಗೊಳ್ಳೋದು ಯಾತಕ್ಕೆ? ದೇಹಕ್ಕೋಸ್ಕರ. ದೇಹದ ಚೈತನ್ಯಕ್ಕೆ ಅಂತ ಆಹಾರ ತೊಗೋಬೇಕು ಅಂದರೆ ದೇಹ ಕೇಳಬೇಕು. ಇವತ್ತಿನ ದಿವಸ ನಾವು ನೂರಾರು ಸಂವಹನ ಭಾಷೆ ನಾವು ವ್ಯಾಪಾರಕ್ಕೋಸ್ಕರ ಕಲ್ತ್ಕೊಳ್ತಾ ಇದ್ದೀವಿ. ಆದರೆ ನಮ್ಮ ಆರೋಗ್ಯಕ್ಕೋಸ್ಕರ ಇರುವಂಥ ಒಂದೇ ಒಂದು ಭಾಷೆ ಅಂದರೆ ಅದು ದೇಹ ಭಾಷೆ. ದೇಹದ ಜೊತೆ ಸಂವಹನ ಚೆನ್ನಾಗಿದ್ದಾಗ ನಮಗೆ ದೇಹದಲ್ಲಿ ಏನೇನಾಗುತ್ತೆ ಅಂತ ಸುಲಭವಾಗಿ ಗೊತ್ತಾಗ್ತಾ ಹೋಗುತ್ತೆ. ದೇಹ ಎಲ್ಲದಕ್ಕೂ ನಮಗೆ ಸಿಂಪ್ಟಮ್ಸ್ ಕೊಡ್ತಾನೆ ಹೋಗುತ್ತೆ. ಹೇಗೆ ಅದು ಹೇಳ್ತಾ ಹೋಗುತ್ತೆ ಅಂದರೆ ಹಸಿವಿನ ರೂಪದಲ್ಲಿ, ದಾಹದ ರೂಪದಲ್ಲಿ, ಮತ್ತು ಸುಸ್ತು, ವಿಶ್ರಾಂತಿ ಅಗತ್ಯ ಇರೋದನ್ನು ಕೂಡ ದೇಹ ಹೇಳ್ತಾ ಹೋಗುತ್ತೆ. ಅದು ನಾವೇನು ಮಾಡ್ತೀವಿ, ಅದನ್ನು ನಿರ್ಲಕ್ಷ್ಯ ಮಾಡಿ ನಮ್ಮಿಷ್ಟಕ್ಕೆ ನಾವು ಸಮಯ ನೋಡಿಕೊಂಡು ಈ ಸಮಯಕ್ಕೆ ಊಟ, ಈ ಸಮಯಕ್ಕೆ ನಿದ್ದೆ ಅಂತ ಮಾಡ್ತಾ ಹೋಗ್ತೀವಿ. ಇಲ್ಲೇ ನಾವು ಎಡ್ಬೋದು. ಈ ರೀತಿ ಮಾಡಿದಾಗ ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ಅದ್ರ ಜೊತೆಗೆ ಮೂರನೇ ಅಂಶ ವಿಶ್ರಾಂತಿ. ಯಾವಾಗ ನಮ್ಮ ಕೆಲಸ ಕಾರ್ಯಗಳು ಅಂದರೆ ನಮ್ಮ ಚಟುವಟಿಕೆಗಳು, ಅದ್ರ ಜೊತೆಗೆ ಮತ್ತು ಆಹಾರ ಮತ್ತು ವಿಶ್ರಾಂತಿ ಮೂರಕ್ಕೂ ಸಮಾನವಾದ ಪ್ರಾಮುಖ್ಯತೆ ಕೊಡಬೇಕು. 3 ಅಂದರೆ ಒಂದು 100% ಅಂದರೆ 33, 33, 33 ಹೀಗೆ ಮೂರಕ್ಕೂ ನಾವು ಪ್ರಾಮುಖ್ಯತೆ ಕೊಟ್ಟಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತೆಲ್ಲ ಸೋಲ್ತಾ ಇರೋದು ನಾವು ಎಲ್ಲಿ ಅಂತಂದರೆ ಈ ಒಂದು ಕ್ರಮವನ್ನು ನಾವು ನಮ್ಮ ಪ್ರಕೃತಿಯ
ಏನಿದೆ ಸೈಕಲ್ಲು, ನಾವು ಅದಕ್ಕೆ ಮೀರಿ ಅದರಿಂದ ಹೊರತಾಗಿ ನಾವೆಲ್ಲವನ್ನು ಮಾಡ್ತಾ ಇದ್ದೀವಿ. ಒಂದು ನಿಗದಿತ ಸಮಯ ಇಟ್ಕೊಂಡು ಆ ಸಮಯಕ್ಕೆ ಊಟ ಮಾಡೋದು, ಒಂದು ನಿಗದಿತ ಸಮಯಕ್ಕೆ ಮಾತ್ರ ನಾವು ಚಟುವಟಿಕೆಯಿಂದಿರೋದು. ಅಕಸ್ಮಾತ್ ರಜೆ ಇತ್ತು ಅಂದರೆ ಇವತ್ತು ಚಟುವಟಿಕೆನೇ ಬೇಡ ಅಂತ ಆರಾಮಾಗಿರ್ತೀವಿ ಅಂತ ಅನ್ನೋದು. ಹಾಗೆ ದೇಹಕ್ಕೆ ಹೇಗಂದರೆ ಹಾಗೆ ನಮ್ಮ ಮನಸ್ಸಿಗೆ ಬಂದಂಗೆಲ್ಲ ದೇಹನ ಬಳಸೋದ್ರಿಂದ, ಒಂದು ಶಿಸ್ತುಬದ್ಧ ನಿಯಮಬದ್ಧ ಜೀವನ ಇಲ್ಲದೇ ಇರೋದ್ರಿಂದ ನಮ್ಮ ದೇಹ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳೋಣ, ದೇಹದ ಚಟುವಟಿಕೆಗಳು, ನಾವು ಮಾಡೋ ಕೆಲಸ ಕಾರ್ಯಗಳು ಎಷ್ಟು ಪ್ರಮುಖನೋ ನಾವು ತೆಗೆದುಕೊಳ್ಳುವಂಥ ಆಹಾರ ಕೂಡ ಅಷ್ಟೇ ಪ್ರಮುಖ. ಅಂದರೆ ಕೆಲವು ಸಲ ಹೇಳ್ತಿರ್ತೀನಿ ಏನು ಅಂತಂದರೆ, ಇಡೀ ಜಗತ್ತಿನಲ್ಲಿ ಒಂದು ಪರಮ ಪವಿತ್ರವಾದ ಕೆಲಸ ಏನಾದ್ರು ಅಂತಿದ್ದರೆ ಅದು ಊಟ ಮಾಡೋದೇ. ಹಾಗಾಗಿ ಶ್ರದ್ಧೆಯಿಂದ ಆಹಾರವನ್ನು ಯಾವುದೇ ತೊಂದರೆಗಳಿಲ್ಲದೆ, ಯಾರ ಜೊತೆನೂ ಜಗಳ ಮಾಡ್ಕೊಳ್ಳದೆ, ಅಥವಾ ಕೈಯಲ್ಲಿ ಫೋನ್ ಇಟ್ಕೊಳ್ಳದೆ, ಟಿ ವಿ ನೋಡದೆ, ಅಥವಾ ಪೇಪರು ಪುಸ್ತಕನೂ ಓದದೆ, ಏನೂ ಮಾಡದೆ, ಕೇವಲ ನಮ್ಮ ತಟ್ಟೆಯಲ್ಲಿ ಆಹಾರವನ್ನು ತಗೊಂಡು ಏನು ಆಹಾರ ತೊಗೊಳ್ತೀವೋ ಅದನ್ನು ಸ್ವಾದವನ್ನು ಅನುಭವಿಸ್ತಾ ಅದನ್ನು ಸಂತೋಷವಾಗಿ ಆಹಾರ ಸ್ವೀಕರಿಸಿದಾಗ ಅಂತಹ ಆಹಾರ ನಮಗೆ ಖಂಡಿತವಾಗ್ಲೂ ಚೆನ್ನಾಗಿ ಶಕ್ತಿಯನ್ನು ಒದಗಿಸುತ್ತೆ. ಅದ್ರ ಜೊತೆಗೆ ಇಷ್ಟೇ ಪ್ರಮುಖವಾಗಿ ವಿಶ್ರಾಂತಿ ಇದೆ ಅಲ್ಲ, ಅದು ಅತ್ಯಂತ ಪ್ರಮುಖ. ಒಂದು ನಿಗದಿತ ಸಮಯಕ್ಕೆ ವಿಶ್ರಾಂತಿ. ಹೇಗೆ ಆಹಾರ ದೇಹದ ಅಗತ್ಯನ ಅರಿತು ಹಸಿವಾದಾಗ ಆಹಾರ ತಗೊಳ್ಳುವಂಥದ್ದು, ದಾಹವಾದಾಗ ನೀರನ್ನು ಕುಡಿಯುವಂಥದ್ದು, ಹೀಗೆ ಮಾಡ್ತಾ ಹೋಗ್ತೀವಲ್ಲ, ಆ ನೀರನ್ನು ಕುಡಿಯೋದು ಕೂಡ ಅತ್ಯಂತ ಪ್ರಮುಖ. ಸುಮ್ಮನೆ ಹೇಗೋ ತೊಟ್ಟಿಗೆ ತುಂಬ್ದಂಗೆ ಗಟ ಅಂತ ಕುಡಿಬಾರ್ದು. ಸ್ವಲ್ಪ ಸ್ವಲ್ಪನೇ ನೀರು ಬಾಯಿಗೆ ತೊಗೊಂಡು ಒಂದು ಕೆಲವು ಸೆಕೆಂಡ್ಗಳು ಅದ್ರ ಜೊತೆ ನಮ್ಮ ಲಾಲಾರಸನ ಮಿಕ್ಸ್ ಮಾಡಿ ಸೇರಿಸಿ ತಗೊಂಡಾಗ ನಮಗೆ ಅತ್ಯಂತ ಕಡಿಮೆ ನೀರಿನಲ್ಲಿ ದಾಹ ಇಂಗತ್ತೆ ಮತ್ತು ಅದಕ್ಕೆ ಬೇಕಾದಂಥ ಚೈತನ್ಯ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಪ್ರಕೃತಿಯಲ್ಲಿನ ಎಲ್ಲ ಪಶು ಪ್ರಾಣಿ ಪಕ್ಷಿಗಳಾದಿಯಾಗಿ ಅವಕ್ಕೆ ಯಾವಾಗ ಮಲಗಬೇಕು ಹೇಳಬೇಕು ಅಂತ ಗೊತ್ತು, ಮನುಷ್ಯ ಒಬ್ಬನ್ನು ಬಿಟ್ಟರೆ. ಏನಂದರೆ ಯಾವುದೇ ನೋಡಿ, ಸಣ್ಣ ಸಣ್ಣ ಹಕ್ಕಿಗಳನ್ನು ನೋಡಿ, ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅವು ಮನೆ ಬಿಟ್ಟು ಹಾರ್ಕೊಂಡು ಹೋಗ್ತಾ ಇರ್ತವೆ. ಯಾತಕ್ಕೆ ಅಂದರೆ ಆಹಾರಕ್ಕಾಗಿ. ಮನುಷ್ಯನಿಗೆ ಆ ಕಷ್ಟ ಇಲ್ಲ, ಯಾಕೆಂದರೆ ಮಾಡಿಟ್ಟಿದ್ದಾರೆ, ಅಪ್ಪ ಅಮ್ಮ ಮಾಡಿಟ್ಟಿದ್ದಾರೆ, ತಾನು ಹೋಗಿ ದುಡಿಯೋ ಅಗತ್ಯ ಇಲ್ಲ. ಅಂದರೆ ಪರಾವಲಂಬಿ, ಅತ್ಯಂತ ಹೆಚ್ಚು ಪರಾವಲಂಬಿ ಅಂದರೆ ಮನುಷ್ಯನೇ ಇಡೀ ಜೀವ ಜಗತ್ತಿನಲ್ಲಿ. ಸೊ ಆ ಹಕ್ಕಿಗಳನ್ನು ನೋಡಿದ್ರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ಸೂರ್ಯ ಹುಟ್ಟಕ್ಕೆ ಮುಂಚೆ ಯಾಕೆ ಹೋಗ್ತವೆ ಅಂತಂದರೆ, ಸೊ ಹಾಗೆ ಹೋದಾಗಲೇ ಅದಕ್ಕೆ ಆಹಾರ ಸುಲಭವಾಗಿ ಸಿಗುತ್ತೆ ಮತ್ತು ಶಕ್ತಿ ಚೆನ್ನಾಗಿ ತನ್ನೊಳಗಡೆ ಪ್ರಸಾರ ಆಗತ್ತೆ. ಅಂದರೆ ಪ್ರಕೃತಿಯಿಂದ ಶಕ್ತಿಯನ್ನು ತಗೊಳ್ಳಿಕ್ಕೋಸ್ಕರ ಬೆಳಗ್ಗೆ ಬೇಗ ಹೇಳುವಂಥದ್ದು. ಸೊ ಹಾಗೆ ಮಾಡ್ಕೊಳ್ಳೋದು. ಮತ್ತು ಮಲಗೋ ಸಮಯ ರಾತ್ರಿ 9ರಿಂದ ಬೆಳಗ್ಗೆ 3 ಗಂಟೆ, ಈ ಸಮಯ ಇದೆಯಲ್ಲ, ಇದು ಅತ್ಯಂತ ಅದ್ಭುತವಾದ ಸಮಯ ದೇಹದ ವಿಶ್ರಾಂತಿಗೆ. ಒಂದೇ ಒಂದು ಏನಂದರೆ, ರಾತ್ರಿ ಮಲಗುವ ಸಮಯಕ್ಕೆ ನಾವು ತೆಗೆದುಕೊಂಡಂಥ ಆಹಾರ ಪೂರ್ಣ ಜೀರ್ಣ ಆಗಿರಬೇಕು. ಅಂದರೆ ರಾತ್ರಿ ಆಹಾರವನ್ನು ಎಷ್ಟು ಬೇಗ ತಗೋಬೇಕು ಕಲ್ಪನೆ ಮಾಡ್ಕೊಳ್ಳೋಣ. ನಾವು ತೆಗೆದುಕೊಂಡಂಥ ಆಹಾರ 9 ಗಂಟೆ ಒಳಗೆ ನಾವು ಅಜೀರ್ಣ ಆಗಿರಬೇಕು. ಕನಿಷ್ಠ ಇವತ್ತಿನ ದಿನಮಾನದಲ್ಲಿ ನಮಗೆ ಸಾಧ್ಯ ಇಲ್ಲ 9 ಗಂಟೆಗೆ, ಕನಿಷ್ಠ 10 ಗಂಟೆಗಾದ್ರು ಮಲಗಿದರೆ, 10ರಿಂದ 3 ಗಂಟೆ ನಿದ್ದೆ ಮಾಡಿದ್ರೆ 5 ಗಂಟೆಗಳ ನಿದ್ದೆ ಅತ್ಯಂತ ಪ್ರಭಾವಿಯಾಗಿ ಕೆಲಸ ಮಾಡುತ್ತೆ. ಏನೂ ಲಾಜಿಕ್ ಇಲ್ಲದೆ ಹೇಳ್ತಾರೆ 8 ಗಂಟೆ ನಿದ್ದೆ ಬೇಕು, 10 ಗಂಟೆ ನಿದ್ದೆ ಬೇಕು. ಅವೆಲ್ಲವೂ ಮಾನಸಿಕ ಸ್ಥಿತಿ, ಅವರ ಚಟುವಟಿಕೆ ಮತ್ತು ಆಹಾರವನ್ನು ಅವಲಂಬಿಸಿ ಅಷ್ಟು ಸಮಯ ಬೇಕಾಗತ್ತೆ. ನೀವು ಮಲಗುವಾಗ ಖಂಡಿತ ನೀವು ತೊಗೊಂಡಂಥ ಆಹಾರ ಎಲ್ಲ ಜೀರ್ಣ ಆಗಿತ್ತು ಅಂದರೆ ನಮಗೆ ಬೇಕಾಗಿರೋದು 4ರಿಂದ 5 ಗಂಟೆ ನಿದ್ದೆ ಬೇಕಾದಷ್ಟು ಆಯಿತು. ಅಷ್ಟರಲ್ಲಿ ನಾವು ನಿರಂತರವಾಗಿ ಆರೋಗ್ಯವಾಗಿರ್ಬೋದು. ಸೊ ಇದು ನೋಡ್ಕೊಳ್ತಾ ನಮ್ಮ ದೇಹದ ಆರೋಗ್ಯಕ್ಕೆ ಪ್ರಮುಖವಾಗಿ ನಾವು ಅನುಸರಿಸಬೇಕಾದ್ದು 3ಕ್ಕೆ ಪ್ರಾಮುಖ್ಯತೆ. ಒಂದು ಆಹಾರ, ಮತ್ತು ಇನ್ನೊಂದು ನಮ್ಮ ಚಟುವಟಿಕೆ, ಮತ್ತು ನಮ್ಮ ವಿಶ್ರಾಂತಿ. ಈ 3ರಲ್ಲಿ ಯಾವುದನ್ನು ನಾವು ಸರಿಯಾಗಿ ನಾವು ಮಾಡ್ಕೊಳ್ಳದೆ ಹೋದರೂ ಕೂಡ, ಅದನ್ನು ಪಾಲಿಸದೆ ಹೋದರೂ ಕೂಡ ಖಂಡಿತವಾಗ್ಲೂ ನಮಗೆ ದೇಹದ ಆರೋಗ್ಯ ಕ್ಷೀಣಿಸೋದ್ರಲ್ಲಿ, ನಾವು ಅನಾರೋಗ್ಯಕ್ಕೆ ತುತ್ತೋಗೋದ್ರಲ್ಲಿ ಖಂಡಿತ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಬಂಧುಗಳೇ, ಈ ಅಂಶಗಳನ್ನು ಹೆಚ್ಚಾಗುತ್ತೋ ಅಷ್ಟು ಜೋಡಿಸ್ಕೊಳ್ತಾ ಹೋಗೋಣ. ಜೋಡಿಸ್ಕೊಂಡು ಯಾವಾಗಲೂ ಆರೋಗ್ಯವಾಗಿರೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಗಳಲ್ಲಿ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ನಾವು ಮಾಡೋ ಎಲ್ಲ ಚಟುವಟಿಕೆಗಳಲ್ಲಿ ಏನೆಲ್ಲ ದೋಷಗಳಿದೆ, ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.